Welcome to Syllaba Academic English channel. English is easy. I am Nagmani NV, Assistant Professor of English, Department of Technical and Collegiate and Technical Education. Today is July 4th, 2021. The speciality of this day is to commemorate Swami Vivekananda. ಅವರ ಪುಣ್ಯಸ್ಮರಣೆ ಇವತ್ತು. ಈ ದಿನ ಈ ವಿಶೇಷವಾದ ದಿನ ಅವರ ವಿಚಾರಗಳನ್ನು ಈ ಟೀಚಿಂಗ್ ಬಗ್ಗೆ, ಶಿಕ್ಷಣದ ಬಗೆಗೆ, ಬೋಧನೆಯ ಬಗೆಗೆ, ಕಲಿಕೆಯ ಬಗೆಗೆ, ಜ್ಞಾನದ ಬಗೆಗೆ ವಿವೇಕಾನಂದರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಮೆಲುಕು ಹಾಕೋಣ. ಇನ್ ಹಿಸ್ ಬುಕ್ ಕಾಲ್ಸ್ ಆಫ್ ವಿಸ್ಡಮ್, published by Sri Ramakrishna Mission Institute of Culture, Gold Park, Kolkata. He speaks of so many things, so many virtues or principles necessary for life. Let us go through his views on duty, education, teaching, learning and knowledge. Duty, he says, no duty is ugly. ಯಾವುದೇ ಕರ್ತವ್ಯವೂ ಅಗ್ಲಿ, ಕೆಟ್ಟದ್ದಲ್ಲ. ನೋ ಡ್ಯೂಟಿ ಈಸ್ ಇಂಪ್ಯೂರ್. ಯಾವುದೇ ಕರ್ತವ್ಯವೂ ಅಪರಿಶುದ್ಧವಾದುದಲ್ಲ. ಈಚ್ ಡ್ಯೂಟಿ ಹ್ಯಾಸ್ ಇಟ್ಸ್ ಓನ್ ಪ್ಲೇಸ್. ಪ್ರತಿಯೊಂದು ಕರ್ತವ್ಯಕ್ಕೂ ಅದರದೇ ಆದ ಸ್ಥಾನ ಇರುತ್ತದೆ. ಆ್ಯಂಡ್ ಅಕಾರ್ಡಿಂಗ್ ಟು ಸರ್ಕಮ್ಸ್ಟಾನ್ಸಸ್ ಇನ್ ವಿಚ್ ವಿ ಆರ್ ಪ್ಲೇಸ್ಡ್, ವಿ ಮಸ್ಟ್ ಪರ್ಫಾರ್ಮ್ ಅವರ್ ಡ್ಯೂಟೀಸ್. ಪರಿಸ್ಥಿತಿಗನುಗುಣವಾಗಿ ನಾವು ಯಾವ ಸ್ಥಾನದಲ್ಲಿ ಇರ್ತೀವಿ, ಆಯಾ ಸ್ಥಾನದ ಕರ್ತವ್ಯವನ್ನು ನಾವು ನಿರ್ವಹಿಸಬೇಕಾಗತ್ತೆ. ಹೆಂಡತಿ ಆಗಿದ್ರೆ ಹೆಂಡತಿಯ ಕರ್ತವ್ಯ, ಗಂಡ ಆಗಿದ್ರೆ ಗಂಡನ ಕರ್ತವ್ಯ, ತಂದೆ ತಾಯಿಗಳ ಕರ್ತವ್ಯ, ಮಕ್ಕಳುಗಳ ಕರ್ತವ್ಯ, ನೀವು ಕಾಲೇಜಿಗೆ ಬಂದಾಗ ನೀವು ವಿದ್ಯಾರ್ಥಿಗಳ ಕರ್ತವ್ಯ, ನಾನು ಕಾಲೇಜಿಗೆ ಬಂದಾಗ ನಾನು ಟೀಚರ್ ಕರ್ತವ್ಯ. ಹೀಗೆ ಸನ್ನಿವೇಶಕ್ಕೆ ಅನುಗುಣವಾಗಿ ನಾವು ಯಾವ ಪಾತ್ರಕ್ಕೆ ಅನುಗುಣವಾಗಿ ನಾವು ಸನ್ನಿವೇಶವನ್ನು ಇರ್ತೀವಿ, ಆ ಸನ್ನಿವೇಶಕ್ಕೆ ಅನುಗುಣವಾಗಿ ಆಯಾ ಪಾತ್ರದ ಕರ್ತವ್ಯ ನಿರ್ವಹಿಸಬೇಕಾಗತ್ತೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಡ್ಯೂಟಿ ಈಸ್ ಸ್ವೀಟ್ ಓನ್ಲಿ ಥ್ರೂ ಲವ್. ಕರ್ತವ್ಯನ ಕರ್ತವ್ಯಕ್ಕಾಗಿ ಮಾಡಬೇಕು. ಆದರೆ ಯಾವಾಗ ಅದು ತುಂಬ ಸ್ವೀಟ್ ಅನಿಸುತ್ತೆ ಕರ್ತವ್ಯ, ಇಫ್ ಇಟ್ ಈಸ್ ಪರ್ಫಾರ್ಮ್ಡ್ ಥ್ರೂ ಲವ್. ಕರ್ತವ್ಯದ ಬಗ್ಗೆ ಪ್ರೀತಿ ಇರಬೇಕು. ಆ್ಯಂಡ್ ಲವ್ ಶೈನ್ಸ್ ಇನ್ ಫ್ರೀಡಮ್ ಅಲೋನ್. ಪ್ರೀತಿ ಅನ್ನೋದು ಸ್ವಾತಂತ್ರ್ಯದಲ್ಲಿ ಮಾತ್ರ ಅರಳಲಿಕ್ಕೆ ಸಾಧ್ಯ. ಎಜುಕೇಷನ್ ಬಗ್ಗೆ ಏನು ಹೇಳ್ತಾರೆ? ಎಜುಕೇಷನ್ ಇಸ್ ನಾಟ್ ಫಿಲ್ಲಿಂಗ್ ದ ಮೈಂಡ್ ವಿತ್ ಎ ಲಾಟ್ ಆಫ್ ಫ್ಯಾಕ್ಟ್ಸ್. ಎಜುಕೇಷನ್ ಅಂದರೆ ತಲೆ ಒಳಗಡೆ ಬರೀ ಫ್ಯಾಕ್ಟ್ಸ್ ತುಂಬೋದಲ್ಲ. ಎಜುಕೇಷನ್ ಈಸ್ ನಾಟ್ ದ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ದಟ್ ಈಸ್ ಪುಟ್ ಇನ್ ಟು ಯುವರ್ ಬ್ರೈನ್ ಆ್ಯಂಡ್ ರನ್ಸ್ ರೈಟ್ ದೇರ್ ಅನ್ಡೈಜೆಸ್ಟೆಡ್ ಆಲ್ ಯುವರ್ ಲೈಫ್. ತಲೆ ಒಳಗಡೆ ಫ್ಯಾಕ್ಟ್ಸನ್ನು ತುಂಬಿ ಇಡೀ ಜೀವನ ಪೂರ್ತಿ ಆ ಫ್ಯಾಕ್ಟ್ಸ್ ಜೊತೆಗೆ ತಲೆ ಒಳಗಡೆ ಯುದ್ಧ ಮಾಡೋದಲ್ಲ ಎಜುಕೇಷನ್ ಅಂದರೆ. The first duty is to educate the people. ಮೊದಲನೇ ಕರ್ತವ್ಯ ಏನು ಸಮಾಜದಲ್ಲಿ ಎಲ್ಲರದು? We should educate the people. It is man-making education all round that we want. Not filling of the facts, but man-making education. All round. ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಎಜುಕೇಷನ್. ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಹೊಸದಾಗಿ ಏನೂ ಕೊಡಬೇಕಾಗಿಲ್ಲ. ಆಲ್ರೆಡಿ ಎವ್ರಿಥಿಂಗ್ ಈಸ್ ವಿತಿನ್ ಮ್ಯಾನ್. ಹಿ ಈಸ್ ಬಾರ್ನ್ ವಿತ್ ಆಲ್ ದ ಕ್ವಾಲಿಟೀಸ್ ಆ್ಯಂಡ್ ಎಜುಕೇಷನ್ ಶುಡ್ ಹೆಲ್ಪ್ ಹಿಮ್ ಟು ಮ್ಯಾನಿಫೆಸ್ಟ್ ಇಟ್. ಅದನ್ನ ಕಂಡುಕೊಳ್ಳೋದಕ್ಕೆ, ತನ್ನಲ್ಲಿರ್ತಕ್ಕಂಥ ಅಂಶಗಳನ್ನು ಕಂಡುಕೊಳ್ಳೋದಕ್ಕೆ ಎಜುಕೇಷನ್ ಸಹಾಯ ಮಾಡಬೇಕು. ಎಜುಕೇಷನ್ ಅಲೋನ್. ವಿ ವಾಂಟ್ ದಟ್ ಎಜುಕೇಷನ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್, ಸ್ಟ್ರೆಂತ್ ಆಫ್ ಮೈಂಡ್ ಈಸ್ ಇನ್ಕ್ರೀಸ್ಡ್. ಕ್ಯಾರೆಕ್ಟರ್ನ ರೂಪಿಸ್ತಕ್ಕಂಥ, ಸ್ಟ್ರೆಂತ್ ಆಫ್ ಮೈಂಡ್, ಮನಸ್ಸಿನ ಶಕ್ತಿಯನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ, ಇಂಟೆಲೆಕ್ಟ್ ಈಸ್ ಎಕ್ಸ್ಪ್ಯಾಂಡೆಡ್, ಬೌದ್ಧಿಕತೆಯನ್ನು ವಿಸ್ತರಿಸ್ತಕ್ಕಂಥ, ಆ್ಯಂಡ್ ಬೈ ವಿಚ್ ಒನ್ ಕ್ಯಾನ್ ಸ್ಟ್ಯಾಂಡ್ ಆನ್ ಒನ್ಸ್ ಫೀಟ್, ತನ್ನ ಕಾಲ ಮೇಲೆ ತಾನು ನಿಲ್ಲುವಂಥ ಸಾಮರ್ಥ್ಯ ಕೊಡುವಂಥ ಎಜುಕೇಷನ್ ಕೊಡಬೇಕು. ಟು ಮೀ ದ ವೆರಿ ಎಸೆನ್ಸ್ ಆಫ್ ಎಜುಕೇಷನ್ ಈಸ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್. ಎಜುಕೇಷನ್ ಈಸ್ ನಥಿಂಗ್ ನಾಟ್ ಫಿಲ್ಲಿಂಗ್ ದ ಫ್ಯಾಕ್ಟ್ ವಿತ್ ಮೈಂಡ್, ಬಟ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್, ಮನಸ್ಸಿನ ಏಕಾಗ್ರತೆ. ನಾಟ್ ದ ಕಲೆಕ್ಟಿಂಗ್ ಆಫ್ ಫ್ಯಾಕ್ಟ್ಸ್. ಎಜುಕೇಟ್ ಯುವರ್ ವಿಮೆನ್ ಫಸ್ಟ್ ಆ್ಯಂಡ್ ಲೀವ್ ದೆಮ್ ಟು ದೆಮ್ಸೆಲ್ಸ್. ಮೊದಲು ಮಹಿಳೆಯರಿಗೆ ಎಜುಕೇಷನ್ ಕೊಡಿ, ಆಮೇಲೆ ಬಿಟ್ಬಿಡಿ ಅವ್ರ ಪಾಡಿಗೆ ಅವ್ರನ್ನ. ದೆನ್ ದೇ ವಿಲ್ ಟೆಲ್ ಯು ವಾಟ್ ರಿಫಾರ್ಮ್ ಆರ್ ನೆಸೆಸರಿ ಫಾರ್ ದೆಮ್. ಆಮೇಲೆ ಅವರೇ ಹೇಳ್ತಾರೆ ಅವರಿಗೆ ಬೇಕಾಗಿರೋ ರಿಫಾರ್ಮ್ಸ್ ಯಾವುದು ಅಂತ, ಸುಧಾರಣೆಗಳು ಯಾವುದು ಅಂತ.
If the poor cannot come to the education must go to him. ಫಾರ್ ಪೀಪಲ್ ಶಿಕ್ಷಣ ಪಡೀಲಿಕ್ಕೆ ಶಿಕ್ಷಣ ಸಂಸ್ಥೆಗಳಿಗೆ ಬರಲಿಕ್ಕೆ ಆಗದೇ ಇರ್ಬೋದು. ಹಾಗಾದರೆ ಏನು ಮಾಡೋದು? ಅವ್ರಿಗೆ ಎಜುಕೇಷನ್ ಕೊಡಬೇಕಲ್ಲ. ಎಜುಕೇಷನ್ ಮಸ್ಟ್ ಗೋ ಟು ಹಿಮ್. ಶಿಕ್ಷಣ ಅವರ ಬಳಿಗೆ ಹೋಗಬೇಕು. ರೀಚ್ ದೆಮ್ ಅಟ್ ದ ಪ್ಲಾ. ಅವರು ಉಳುವ ಗದ್ದೆಗೆ ಎಜುಕೇಷನ್ ತೊಗೊಂಡೋಗಿ ನೀವು ಅಲ್ಲಿ ಕೂತ್ಕೊಂಡು ಎಜುಕೇಷನ್ ಮಾಡಿ. ಇನ್ ದ ಫ್ಯಾಕ್ಟರಿ ವೇರ್ ದೇ ವರ್ಕ್ ಯು ಗಿವ್ ದೆಮ್ ಎಜುಕೇಷನ್ ದೇರ್, ಬಿಕಾಸ್ ದೇ ಕೆನಾಟ್ ಕಮ್ ಟು ಕಾಲೇಜ್ ಆರ್ ಸ್ಕೂಲ್ಸ್ ಟು ಗೆಟ್ ಎಜುಕೇಷನ್. ಎವ್ರಿವೇರ್ ಯು ಗೋ ಟು ದ ಪೋರ್ ನೀಡಿ ಆ್ಯಂಡ್ ಎಜುಕೇಟ್ ದೆಮ್. If they cannot come to you, there is only one purpose in the whole of life. Education. ಇಡೀ ಜೀವನದ ಒಂದೇ ಉದ್ದೇಶ ಯಾವುದೇ ವ್ಯಕ್ತಿಗಾಗಲಿ ಸಮಾಜದಲ್ಲಿ ಎಜುಕೇಷನ್, ಶಿಕ್ಷಣ, ಲರ್ನಿಂಗ್ ಹೇಗಿರಬೇಕು? ವಿ ಹ್ಯಾವ್ ಟು ಲರ್ನ್ ಫ್ರಮ್ ಅದರ್ಸ್. ಬರೀ ಸ್ಕೂಲಲ್ಲಿ ಪುಸ್ತಕದಲ್ಲಿ ಅಷ್ಟೆಲ್ಲ ಕಲಿಯೋದು. ಜೀವನದಲ್ಲಿ ಅನೇಕ ವ್ಯಕ್ತಿಗಳಿಂದ, ಇವನ್ ಕೆಟ್ಟವರಿಂದಲೂ ಕೂಡ ನಾವು ಎಷ್ಟು ಅಂಶಗಳನ್ನ ಕಲಿತೀವಿ. ವಿ ಹ್ಯಾವ್ ಟು ಲರ್ನ್ ಫ್ರಮ್ ಅದರ್ಸ್. ವಿ ಹ್ಯಾವ್ ಇಂಡೀಡ್ ಮೆನಿ ಥಿಂಗ್ಸ್ ಟು ಲರ್ನ್ ಫ್ರಮ್ ಅದರ್ಸ್. ಬೇರಿಂದ ಕಲಿಯೋದು ಬೇಕಾದಷ್ಟಿದೆ. ಹಿ ಹೂ ಅಡ್ಜಸ್ಟ್ ಹಿಮ್ಸೆಲ್ಫ್ ಬೆಸ್ಟ್ ಲೀವ್ಸ್ ದ ಲಾಂಗೆಸ್ಟ್. ಯಾರು ಈ ರೀತಿ ಬೇರಿಂದ ವಿದ್ಯೆಯನ್ನು ಕಲಿತಾರೆ, ಅವರಿಗೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಚೆನ್ನಾಗಿ, ಅವ್ರ ಜೀವನದಲ್ಲಿ ಹೆಚ್ಚು ಕಾಲ ಬದುಕ್ತಾರೆ. ಇಟ್ ಈಸ್ ಲರ್ನಿಂಗ್ ಆ್ಯಂಡ್ ಇಂಟೆಲೆಕ್ಟ್ ದಟ್ ಕೀಪ್ ಥಿಂಗ್ಸ್ ಶ್ಯೂರ್. ಒಬ್ಬ ವ್ಯಕ್ತಿಗೆ ಕಲಿಕೆ, ಅವನ ಬುದ್ಧಿಮತ್ತೆಯ ಬೆಳವಣಿಗೆ ಅವನನ್ನು ದೃಢವಾಗಿರಿಸಬಲ್ಲದು. ಇಫ್ ಎ ಮ್ಯಾನ್ ರೀಡ್ಸ್ ಬಟ್ ಒನ್ ವರ್ಡ್ ಆಫ್ ಲವ್, ಹಿ ಇಂಡೀಡ್ ಬಿಕಮ್ಸ್ ಲರ್ನ್. ಎಜುಕೇಷನಲ್ಲಿ ಅವನೇನು ಪಡಿಬೇಕು? ಇಫ್ ಹಿ ರೀಡ್ಸ್ ಒನ್ ವರ್ಡ್ ಆಫ್ ಲವ್, ಪ್ರೀತಿ ಎನ್ನುವ ಒಂದೇ ಒಂದು ಪದವನ್ನು ಅವನು ಕಲ್ತ್ಬಿಟ್ರೆ ಸಾಕು. ಈ ಇಂಡೀಡ್ ಬಿಕಮ್ಸ್ ಲರ್ನಡ್. ಅಂದರೆ ಎಲ್ಲರನ್ನೂ ಪ್ರೀತಿಸೋದನ್ನು ಕಲ್ತ್ಬಿಟ್ರೆ ಸಾಕು. ಓದ್ಬಿಟ್ಟು ದ್ವೇಷಿಸೋದಲ್ಲ, ವಿದ್ಯಾವಂತರಾಗಿ ಎಲ್ಲರನ್ನೂ ಪ್ರೀತಿಸೋದನ್ನು ಕಲ್ತ್ಬಿಟ್ರೆ ದಟ್ ಮೀನ್ಸ್ ಈಸ್ ಲರ್ನಡ್. ಅವನೇ ಶಿಕ್ಷಣವಂತ. ಟೀಚಿಂಗ್. ಹೌ ಶುಡ್ ವಿ ಟೀಚ್? He alone teaches who has something to give. He alone teaches who has something to give. ಯಾರಿಗೆ ಕೊಡಲಿಕ್ಕೆ ತನ್ನೊಳಗಡೆ ಏನು ಸರಕಿದೆ, ಏನಾರು ಇದೆ, ಅವನು ಮಾತ್ರ ಟೀಚ್ ಮಾಡಬಲ್ಲ. ಫಾರ್ ಟೀಚಿಂಗ್ ಈಸ್ ನಾಟ್ ಟಾಕಿಂಗ್. ಟೀಚಿಂಗ್ ಬರೀ ಟಾಕಿಂಗ್ ಅಲ್ಲ. ಟೀಚಿಂಗ್ ಈಸ್ ನಾಟ್ ಇಂಪಾರ್ಟಿಂಗ್ ಡಾಕ್ಟ್ರಿನ್ಸ್, ಸಿದ್ಧಾಂತಗಳನ್ನು ನಿಮ್ಮ ಮುಂದೆ ಮಂಡಿಸೋದಲ್ಲ. ಇಟ್ ಈಸ್ ಕಮ್ಯುನಿಕೇಟಿಂಗ್. ಟೀಚಿಂಗ್ ಅಂದರೆ ಕಮ್ಯುನಿಕೇಟಿಂಗ್. ವಿ ಶುಡ್ ಕಮ್ಯುನಿಕೇಟ್ ವಿತ್ ಯು, ವಿ ಶುಡ್ ಅಂಡರ್ಸ್ಟ್ಯಾಂಡ್ ಯು. All teaching implies giving and talking. The first test of true teaching must be that the teaching should not contradict reason. ಟೀಚಿಂಗ್ನ ಮೊದಲನೇ ಪರೀಕ್ಷೆ ಏನು? ಟೀಚಿಂಗ್ ನಾವು ಸರಿಯಾಗಿ ಮಾಡ್ತಿದ್ದೇವೆ ಅನ್ನೋದಕ್ಕೆ. ಇಟ್ ಶುಡ್ ನಾಟ್ ಕಾಂಟ್ರಡಿಕ್ಟ್ ರೀಸನ್. ನಮ್ಮ ರೀಸನಿಂಗ್ ಪವರ್ ನ್ಯಾಚುರಲಿ ಪ್ರತಿಯೊಬ್ಬ ವ್ಯಕ್ತಿಗಿರುತ್ತೆ, ವಿಚಾರ ಮಾಡುವ ಶಕ್ತಿ. ನಮ್ಮ ಬೋಧನೆ ಆ ವೈಚಾರಿಕ ಶಕ್ತಿಯನ್ನು ಕಾಂಟ್ರಡಿಕ್ಟ್, ಅದಕ್ಕೆ ವಿರುದ್ಧವಾಗಿರಬಾರ್ದು, ಅದನ್ನು ಬೆಳೆಸುವಾಗಿರಬೇಕು, ಅದನ್ನು ಕುಗ್ಗಿಸುವಾಗಿರಬಾರ್ದು. Until the inner teacher opens, all outside teaching is in vain. ನಿಮ್ಮೊಳಗೆ ಒಬ್ಬ ಟೀಚರ್ ಇದ್ದಾನೆ, ಆ ಇನ್ನರ್ ಟೀಚರ್ ಎದ್ದೇಳಬೇಕು, ಓಪನ್ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯೊಳಗೆ ಒಬ್ಬೊಬ್ಬ ಟೀಚರ್ ಇದ್ದಾನೆ. ಆ ಟೀಚರ್ ಎದ್ದೇಳೋವರೆಗೆ ಔಟ್ಸೈಡ್ ಟೀಚಿಂಗ್ ಈಸ್ ಇನ್ ವೇನ್. ಹೊರಗಡೆ ಎಂಥ ಶ್ರೇಷ್ಠವಾದ ಟೀಚರ್ ಬಂದು ಪಾಠ ಮಾಡಿದ್ರು ಅದು ವ್ಯರ್ಥ. ನಿಮ್ಮೊಳಗಿನ ಟೀಚರ್ನ ನೀವು ಎಬ್ಬಿಸ್ಕೋಬೇಕು. ನನ್ ಕ್ಯಾನ್ ಟೀಚ್ ಅನದರ್. ಒಬ್ಬ ವ್ಯಕ್ತಿಗೆ ಬೇರೆ ಯಾರು ಟೀಚ್ ಮಾಡೋಕ್ಕಾಗಲ್ಲ, ಅವನೇ ಟೀಚರ್. ಅವ್ರೊಳಗಡೆ ಇರೋ ಟೀಚರ್ನ ಎಬ್ಬಿಸ್ಕೋಬೇಕು. ನನ್ ಕ್ಯಾನ್ ಟೀಚ್ ಯು, ನನ್ ಕ್ಯಾನ್ ಮೇಕ್ ಎ ಸ್ಪಿರಿಚುವಲ್ ಮ್ಯಾನ್ ಆಫ್ ಯು. ಸ್ಪಿರಿಚುವಲ್ ಮ್ಯಾನ್ ಆಗಬೇಕು ಅಂತ ನಿನಗೆ ಆಸೆ ಇರಬೇಕು. ಬೇರೆಯವರು ಟೀಚ್ ಮಾಡಿ ನಿನಗೆ ಸ್ಪಿರಿಚುವಲ್ ಮ್ಯಾನ್ ಮಾಡೋಕ್ಕಾಗಲ್ಲ, ಒಳ್ಳೇದು ಮಾಡೋಕ್ಕಾಗಲ್ಲ. ನೋ ಒನ್ ವಾಸ್ ಎವರ್ ರಿಯಲಿ ಟಾಟ್ ಬೈ ಅನದರ್. ಈ ವಿಶ್ವದಲ್ಲಿ ಯಾರೂ ಕೂಡ ಎಂದಿಗೂ ಕೂಡ ಬೇರೆಯಿಂದ ಪಾಠ ಕಲಿತು ಒಳ್ಳೆಯವರಾಗಿರೋದಿಲ್ಲ. ಈಚ್ ಆಫ್ ಅಸ್ ಹ್ಯಾಸ್ ಟು ಟೀಚ್ ಹಿಮ್ಸೆಲ್ಫ್. ಪ್ರತಿಯೊಬ್ಬರೂ ಅವನಿಗವನೇ ಟೀಚರ್ ಆಗಬೇಕು. ದಟ್ ಈಸ್ ಎ ಟೀಚರ್. ನಾಲೆಡ್ಜ್. ಪ್ಲೆಷರ್ ಈಸ್ ನಾಟ್ ದ ಗೋಲ್ ಆಫ್ ಮ್ಯಾನ್ ಬಟ್ ನಾಲೆಡ್ಜ್. ಸಂತೋಷ ಜೀವನದ ಗುರಿ ಅಲ್ಲ, ನಾಲೆಡ್ಜ್ ಜ್ಞಾನದ ಗುರಿ. ಜ್ಞಾನದ ಮೂಲಕ ಸಂತೋಷ ಪಡೋದು ಜೀವನದ ಗುರಿ. ನಾಲೆಡ್ಜ್ ಈಸ್ ದ ಗೋಲ್ ಆಫ್ ಆಲ್ ಲೈಫ್. ಇಡೀ ಜೀವನದ ಒಂದು ದೊಡ್ಡ ಗೋಲ್ ಜ್ಞಾನ. ನಾಲೆಡ್ಜ್ ಅಲೋನ್ ಕ್ಯಾನ್ ಮೇಕ್ ಅಸ್ ಪರ್ಫೆಕ್ಟ್. ಜ್ಞಾನ ಮಾತ್ರ ನಮ್ಮನ್ನು ಪರಿಪೂರ್ಣರಾಗಿ ಮಾಡೋಕ್ಕೆ ಸಾಧ್ಯ. ನಾಲೆಡ್ಜ್ ಈಸ್ ಪವರ್. ದ ಒನ್ಲಿ ವ್ಯಾಲ್ಯೂ ಆಫ್ ನಾಲೆಡ್ಜ್ ಈಸ್ ಇನ್ ದ ಸ್ಟ್ರೆಂಥನಿಂಗ್, ದ ಡಿಸಿಪ್ಲಿನಿಂಗ್ ಆಫ್ ಮೈಂಡ್. ನಾಲೆಡ್ಜ್ ಇದ್ದರೆ ಮಾತ್ರ ದ ವ್ಯಾಲ್ಯೂ ಆಫ್ ನಾಲೆಡ್ಜ್, ದ ಒನ್ಲಿ ವ್ಯಾಲ್ಯೂ ಆಫ್ ನಾಲೆಡ್ಜ್. ಯಾರಿಗೆ ಜ್ಞಾನ ಇದೆ ಅದರ ಮೌಲ್ಯ ಏನು ಅಂತಂದರೆ, ಇಟ್ ಈಸ್ ದ ಸ್ಟ್ರೆಂಥನಿಂಗ್, ದ ಡಿಸಿಪ್ಲಿನಿಂಗ್ ಆಫ್ ದ ಮೈಂಡ್.
ಮನಸ್ಸಿನ ಶಿಸ್ತನ್ನು ಹೆಚ್ಚು ಮಾಡುವಂಥದ್ದೇ ಜ್ಞಾನದ ಪ್ರಮುಖವಾದ ಮೌಲ್ಯ. ಜ್ಞಾನ ಯಾಕೆ ಬಿಡಬೇಕು? ನಮ್ಮ ಮನಸ್ಸನ್ನು ಶಿಸ್ತುಗೊಳಿಸೋಕ್ಕೆ, ಹದ್ದುಬಸ್ತಿನಲ್ಲಿ ಇಡಲಿಕ್ಕೆ. ಬುಕ್ಸ್ ಆರ್ ಇನ್ಫಿನಿಟ್ ಇನ್ ನಂಬರ್. ಕೋಟ್ಯಾಂತರ ಪುಸ್ತಕಗಳಿದ್ದಾವೆ. ನಂಗೆ ಗಂಗೋತ್ರಿ ಲೈಬ್ರರಿಗೆ ಹೋದರೆ, ಮಾನಸ ಗಂಗೋತ್ರಿ ಲೈಬ್ರರಿಗೆ, ದೊಡ್ಡ ಲೈಬ್ರರಿ, ಅಷ್ಟೊಂದು ಜ್ಞಾನ ತುಂಬಿ ತುಡುಕ್ತಿದ್ದಿಲ್ಲ. ಇದೆಲ್ಲ ಒಂದು ಜನದಲ್ಲಿ ಓದೋಕ್ಕಾಗುತ್ತಾ? ಎಷ್ಟೆಷ್ಟು ಸಾವಿರ ಕೋಟಿ ಜನ ಪುಸ್ತಕ ಇಲ್ಲಿ ಬಂದಿದ್ದಾರೆ ಅನಿಸುತ್ತೆ. ಇನ್ಫಿನಿಟ್ ಇನ್ ನಂಬರ್. ಬಟ್ ಟೈಮ್ ಈಸ್ ಶಾರ್ಟ್. ಒಂದು ಜೀವಮಾನದಲ್ಲಿ, ನಮಗೆ ಜೀವಮಾನದಲ್ಲಿ ಸಿಗೋ 5-6 ವರ್ಷಗಳಲ್ಲಿ ನಾವು ಅದನ್ನೆಲ್ಲ ಅಧ್ಯಯನ ಮಾಡೋಕ್ಕಾಗಲ್ಲ. ದೇರ್ಫೋರ್ ದ ಸೀಕ್ರೆಟ್ ಆಫ್ ನಾಲೆಡ್ಜ್ ಈಸ್ ಟು ಟೇಕ್ ವಾಟ್ ಈಸ್ ಎಸೆನ್ಷಿಯಲ್. ನಾಲೆಡ್ಜ್ನ ರಹಸ್ಯ ಏನು? ವಾಟ್ ಈಸ್ ಎಸೆನ್ಷಿಯಲ್? ನಮಗೆ ಜೀವನವನ್ನು, ನಮ್ಮ ಮನಸ್ಸನ್ನು ಶಿಸ್ತುಬದ್ಧಗೊಳಿಸಲಿಕ್ಕೆ, ಜೀವನವನ್ನು ಸರಿಯಾಗಿ ನಡೆಸಲಿಕ್ಕೆ ಏನು ಎಸೆನ್ಷಿಯಲ್, ಅತಿ ಮುಖ್ಯ, ಅದನ್ನು ಮಾತ್ರ ತಗೋಬೇಕು, ಕಲಿಬೇಕು. ಆಲ್ ನಾಲೆಡ್ಜ್ ಮಸ್ಟ್ ಸ್ಟ್ಯಾಂಡ್ ಆನ್ ಪರ್ಸೆಪ್ಷನ್ ಆಫ್ ಸರ್ಟನ್ ಫ್ಯಾಕ್ಟ್ಸ್ ಆ್ಯಂಡ್ ಅಪಾನ್ ದಟ್ ವಿ ಹ್ಯಾವ್ ಟು ಬಿಲ್ಡ್ ಅವರ್ ರೀಸನಿಂಗ್. ನಾಲೆಡ್ಜ್ we should get knowledge, perception of ಫ್ಯಾಕ್ಟ್ಸ್ ತಗೋಬೇಕು. ಫ್ಯಾಕ್ಟ್ಸನ್ನು ತಗೊಂಡ್ಮೇಲೆ ಅಲ್ಲಿಗೆ ಬಿಟ್ಬಿಡಬಾರ್ದು. we have to build our reasoning on knowledge. ನಮ್ಮ ರೀಸನಿಂಗ್, ಕಾರಣ ಹುಡುಕೋ ವೈಚಾರಿಕತೆಯನ್ನು ಬೆಳೆಸ್ತಕ್ಕಂಥ ಒಂದು ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಫ್ಯಾಕ್ಟ್ಸ್ ಕಲಿತು ಸುಮ್ಮನೆ ಕುತ್ಕೋಬಾರ್ದು. ಬೇಸ್ಡ್ ಆನ್ ಫ್ಯಾಕ್ಟ್ಸ್ ವಿ ಶುಡ್ ಬಿಗಿನ್ ಅವರ್ ರೀಸನಿಂಗ್. ಆಲ್ ಹ್ಯೂಮನ್ ನಾಲೆಡ್ಜ್ ಪ್ರೊಸೀಡ್ಸ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್. ಇಲ್ಲಿನ ಎಲ್ಲ ಹ್ಯೂಮನ್ ನಾಲೆಡ್ಜ್ ಇದೆಯಲ್ಲ ಜಗತ್ತಿನಲ್ಲಿ, ಅದೆಲ್ಲ ಏನು ಆಕಾಶದಲ್ಲಿ ಏನು ಬರೆದಿರಲಿಲ್ಲ, ಉದುರು ಬಿಡಲಿಲ್ಲ. ಈ ಜ್ಞಾನ ಭೂಮಿ ಮೇಲೆ ಎಷ್ಟೊಂದು ಇದೆಯಲ್ಲ, ಎಲ್ಲಿಂದ ಬಂತದೋ? ಇಟ್ ಪ್ರೊಸೀಡ್ಸ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್. ಅನುಭವದ ಮೂಲಕ ಬಂದಂಥ ಜ್ಞಾನ. ವಿ ಕೆನಾಟ್ ನೋ ಎನಿಥಿಂಗ್ ಬೈ ಎಕ್ಸ್ಪೀರಿಯನ್ಸ್, ಎನಿಥಿಂಗ್ ವಿತೌಟ್ ಎಕ್ಸ್ಪೀರಿಯನ್ಸ್. ನಾವು ಅನುಭವ ಇಲ್ಲದೆ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಆಲ್ ನಾಲೆಡ್ಜ್ ಈಸ್ ಬೈ ರಿಯಾಕ್ಷನ್. ನಾನೊಂದು ಪ್ರಶ್ನೆ ಕೇಳಿದ್ರೆ ನೀವೊಂದು ಉತ್ತರ ಕೊಡಬೇಕು, ನೀವೊಂದು ಪ್ರಶ್ನೆ ಕೇಳಿದ್ರೆ ನಾನೊಂದು ಉತ್ತರ ಕೊಡಬೇಕು. ರಿಯಾಕ್ಷನ್, ಆ್ಯಕ್ಷನ್, ರಿಯಾಕ್ಷನ್. ಹೇಗೇನೆ ಜ್ಞಾನ ಉತ್ಪತ್ತಿ ಆಯಿತು? ಎಕ್ಸ್ಪೀರಿಯನ್ಸ್ ಮೂಲಕ ಒಂದಾದರೆ ಇಟ್ ಈಸ್ ಆಲ್ ನಾಲೆಡ್ಜ್ ಈಸ್ ಬೈ ರಿಯಾಕ್ಷನ್. ಆಲ್ ನಾಲೆಡ್ಜ್ ಆ್ಯಂಡ್ ಆಲ್ ಪವರ್ ಆರ್ ವಿತಿನ್ ಆ್ಯಂಡ್ ನಾಟ್ ವಿತೌಟ್. ವೇರ್ ಈಸ್ ದ ನಾಲೆಡ್ಜ್? ಎಬಿಲಿಟಿ ಟು ಲರ್ನ್, ಗೆಟ್ ನಾಲೆಡ್ಜ್. ಆಲ್ ನಾಲೆಡ್ಜ್ ಈಸ್ ನಾಟ್ ವಿತೌಟ್. ಹೊರಗಡೆ ಎಲ್ಲೋ ಜಗತ್ತಿನಲ್ಲಿಲ್ಲ, ಇಟ್ ಈಸ್ ವಿತಿನ್, ನಮ್ಮೊಳಗೆ ಇದೆ. ಟು ಗೆಟ್ ದಟ್ ನಾಲೆಡ್ಜ್ ವಿತಿನ್ ಅಸ್, ಟು ನೋ ದಟ್ ನಾಲೆಡ್ಜ್ ವಿತಿನ್ ಅಸ್, ಯು ಶುಡ್ ಅವೇಕನ್ ದ ಟೀಚರ್ ವಿತಿನ್ ಅಸ್. ನಮ್ಮೊಳಗೆ ಇರ್ತಕ್ಕಂಥ ಟೀಚರನ್ನು ನಾವು ಎಬ್ಬಿಸ್ಕೋಬೇಕು. ದಿಸ್ ಈಸ್ ವಾಟ್ ಫ್ಯೂ selective words of Swami Vivekananda, which I have selected from the book Pulse of Wisdom by Swami Vivekananda. You go to that book, you will get it in the Ramakrishna Ashrama, Mysuru. You go through the entire book and understand his views on various topics. With hearty thanks to you and with the great pranams to Swami Vivekananda, I am ending this session. Take care. Bye.